Dear students, myself Dr. Nagaratna Renkigodar, Assistant Professor, Department of Commerce, GFGC, Nesargi. So here is one problem on internal reconstruction. This is for 15 marks. Question paper 2019 problem it is. So 15 ಮಾರ್ಕ್ಸಿಗೆ ಇದು ಇರ್ತಕ್ಕಂತಹ ಒಂದು ಕ್ವಶನು 2019ರಲ್ಲಿ ಕೇಳಿರ್ತಕ್ಕಂಥದ್ದು. ಫಸ್ಟ್ ಯು ಗೋ ಥ್ರೂ ದ ಪ್ರಾಬ್ಲಮ್. ದ ವರ್ಕಿಂಗ್ ಆಫ್ ಸ್ಟ್ರಾಂಗ್ ಲಿಮಿಟೆಡ್ ವಾಸ್ ನಾಟ್ ಸಕ್ಸಸ್ಫುಲ್. On 31st March 2017, company's balance sheet stood as, okay, see, share capital is there 12 lakh rupees, reserves and surplus, long term borrowings, trade payables. In case of assets, tangible assets, intangible assets, inventories, trade receivables. So you go through the notes to balance sheet, very important. Balance sheet nodri. Note number 1, share capital. In that authorized capital is there. 20,000 equity shares of rupees 100 is fully paid. Okay, out of 20,000 equity shares, 12,000 equity shares are issued at the face value of rupees 100 each. Okay, so now second note, there are no reserves, surplus in there, loss is there 8,70,000. Then debentures are there 5 lakh, creditors are there, land and building, machinery, furniture. In case of intangible fixed assets, goodwill 2 lakh rupees is there, stock 3,70,000, debtors are there. Now the additional information given to you, it is resolved to reconstruct the company on the basis of the following scheme. First one, the 12,000 shares of rupees 100 each are to be reduced to an equal number of fully paid shares of rupees 50 each. So ಇಲ್ಲಿ ನೋಟ್ ನಂಬರ್ 1 ಅಲ್ಲಿ ಇದೆ ನೋಡ್ರಿ, 12,000 ಈಕ್ವಿಟಿ ಶೇರ್ಸ್ ಆಫ್ ರೂಪೀಸ್ 100 ಈಚ್ ಇದಲ್ಲ, ಈ 100 ಈಚ್ ಫೇಸ್ ವ್ಯಾಲ್ಯೂ ಇದ್ದದನ್ನು 50 ಈಚ್ ಅಂದ್ರೆ ಅದನ್ನು 50 ಈಚ್ಗೆ ರಿಡ್ಯೂಸ್ ಮಾಡೋದು. ನಂಬರ್ ಆಫ್ ಶೇರ್ಸ್ ಸೇಮ್ ಇರ್ತಾವ 12,000 ಶೇರ್ಸು, ಬಟ್ ದ ಫೇಸ್ ವ್ಯಾಲ್ಯೂ ಬಿಕಮ್ಸ್ 50 ರುಪೀಸ್ ಅಲ್ಲ. ಸೊ ಇಲ್ಲಿ ನೋಡಿ 12,000 ಶೇರ್ಸು ಅದನ್ನು ಫೇಸ್ ವ್ಯಾಲ್ಯೂ 50ಗೆ ರಿಡ್ಯೂಸ್ ಮಾಡಿದರು. ಸೊ ನೆಕ್ಸ್ಟು, ಡಿಬೆಂಚರ್ ಹೋಲ್ಡರ್ಸ್ ಆರ್ ಟು ಬಿ ಡಿಸ್ಚಾರ್ಜ್ಡ್ by the issue of 8,000 unissued shares as fully paid up shares of rupees 50 each in full settlement of their claim. ಡಿಬೆಂಚರ್ಸ್ ಎಷ್ಟು ಅದಾವೆ ನೋಡ್ರಿ, ಡಿಬೆಂಚರ್ಸ್ 5 ಲ್ಯಾಕ್ ಅದ. ಓಕೆ, 5 ಲ್ಯಾಕಲ್ಲಿ ಅನ್ಇಶ್ಯೂಡ್ ಅಂತ ಹೇಳ್ತಾರೆ ಅವರು. ಅನ್ಇಶ್ಯೂಡ್ ಇಕ್ವಿಟಿ ಶೇರ್ಸ್ ಎಷ್ಟು, 20,000 ಶೇರ್ಸಲ್ಲಿ 12,000 ಇಶ್ಯೂ ಆಗ್ಯಾವ. ಇನ್ನು ಇಶ್ಯೂ ಆಗದೆ ಇರ್ತಕ್ಕಂಥವು 8,000 ಶೇರ್ಸು. ಹೌದಾ, 8,000 ಶೇರ್ಸು ಫೇಸ್ ವ್ಯಾಲ್ಯೂ 100, ಬಟ್ ಅದನ್ನ ಎಷ್ಟಕ್ಕೆ ಇಶ್ಯೂ ಮಾಡ್ಬೇಕಂತಾರಂದ್ರೆ, ಹೌದಾ, 8,000 ಶೇರ್ಸು ಅನ್ಇಶ್ಯೂಡು, ಅದನ್ನು 50 ಈಚ್ಗೆ ಇಶ್ಯೂ ಮಾಡಬೇಕು. ಯಾರಿಗೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಅಂತ ಹೇಳ್ತಾರೆ. ಇನ್ ಫುಲ್ ಸೆಟಲ್ಮೆಂಟ್ ಆಫ್ ದೇರ್ ಕ್ಲೇಮ್ 5 ಲ್ಯಾಕ್ ರುಪೀಸ್ ಅದಲ್ಲ ಅವ್ರದ್ದು ಅಮೌಂಟು, ಅದನ್ನು ಕೊಡಲಿಕ್ಕೆ 8,000 ಶೇರ್ಸನ್ನು ಇಶ್ಯೂ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, 8,000 ಶೇರ್ಸ್ ಆಫ್ 50 ಈಚ್ ಅಂದರೆ ಎಷ್ಟಾಗ್ತದೆ, 8 5 40 ಅಂದರೆ 4 ಲ್ಯಾಕ್ ರುಪೀಸ್ ಆಗ್ತದೆ ಇದು. ಹೌದಾ, ಸೊ ಇನ್ನೂ 1 ಲ್ಯಾಕ್ ಅದೇನಾಗ್ತದೆ ಅಂತಂದ್ರೆ, ಆ್ಯಕ್ಚುಲ್ ಡಿಬೆಂಚರ್ಸು 5 ಲ್ಯಾಕ್ ಅದ, ಬಟ್ 1 ಲ್ಯಾಕ್ ಏನಪ್ಪ ಅಂತಂದ್ರದು ಕ್ಯಾಪಿಟಲ್ ರಿಡಕ್ಷನ್ ಒಳಗೆ ಬರ್ತದೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನೋಡೋಣ. ದ ಕ್ಲೇಮ್ಸ್ ಆಫ್ ಕ್ರೆಡಿಟಾರ್ಸ್ ಟು ಬಿ ರಿಡ್ಯೂಸ್ಡ್ ಬೈ 50% ಆ್ಯಸ್ ಅಗ್ರೀಡ್ ಬೈ ದೆಮ್. ಕ್ರೆಡಿಟಾರ್ಸನ್ನು 50% ರಿಡ್ಯೂಸ್ ಮಾಡಬೇಕು. ಫೋರ್ತ್ ಪಾಯಿಂಟ್, ದ ಅಮೌಂಟ್ ಅವೈಲೇಬಲ್ ಟು ಬಿ ಯೂಸ್ಡ್ ಟು ರೈಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಾಸ್ ಅದಲ್ಲ, ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ 50% ಆಫ್ ಗುಡ್ ವಿಲ್ಲನ್ನು ರಿಡ್ಯೂಸ್ ಮಾಡಬೇಕು. 20,000 ಆಫ್ ಸ್ಟಾಕ್ ರಿಡ್ಯೂಸ್ ಮಾಡಬೇಕು. 30,000 ಆಫ್ ಮಷಿನರಿ ಆ್ಯಂಡ್ ಆಲ್ಸೋ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಟು ಬಿ ಮೇಡ್ ಟು ದ ಎಕ್ಸ್ಟೆಂಟ್ ಆಫ್ ದಿಸ್ 10,000. ಸೊ ಇವೆಲ್ಲ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ನಮ್ಗೆ ಎಷ್ಟು ಸಿಗ್ತದೆ, ಅದರಿಂದ ಇವೆಲ್ಲ ಏನು ಮಾಡಬೇಕು, ರಿಡ್ಯೂಸ್ ಮಾಡಬೇಕು. ಸೊ ದೆನ್ ಪಾಸ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ. ನೌ ಸಿ ದ ಸೊಲ್ಯೂಷನ್. First we have to pass the journal entries. Okay, so here first journal entry for this one, 12,000 shares reduced to 50 each. So journal entry is
equity share capital account debit. Okay, how much is reduced? 12,000 shares multiply ಮಾಡಿದ್ರೆ 50, it comes to 66 lakhs. Capital reduction 6 lakh. Okay, next narration being 12,000 equity shares of rupees 100 each fully paid reduced to equal number of shares of rupees 50 each. Second journal entry ಅದಕ್ಕಂದ್ರೆ ಡಿಬೆಂಚರ್ ಹೋಲ್ಡರ್ಸ್ಗೆ 8,000 ಶೇರ್ಸ್ ಇಶ್ಯೂ ಮಾಡಬೇಕಲ್ಲ, ಅದರ ಫೇಸ್ ವ್ಯಾಲ್ಯೂ 50 ನೋಡ್ರಿ. ಡಿಬೆಂಚರ್ಸ್ ಎಷ್ಟದ? ಆ ಡಿಬೆಂಚರ್ ಅಕೌಂಟು ಏನಂತಂದ್ರೆ ಅದು ಲಯಾಬಿಲಿಟಿ ಅಕೌಂಟ್ ಯಾವಾಗಲೂ ಏನು ತೋರಿಸ್ತದೆ ಅಂತಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತದೆ. ಅದನ್ನು ನೀವು ಕ್ಲೋಸ್ ಮಾಡ್ಬೇಕಂತಂದ್ರೆ ಈಗ ಅದಕ್ಕೆ ಅಥವಾ ಅಲ್ಲಿ ಅಮೌಂಟ್ ಕಡಿಮೆ ಮಾಡಬೇಕು ಅಂತಂದ್ರೆ ಡೆಬಿಟ್ ಹಾಕಬೇಕಾಗ್ತದೆ. ದೇರ್ ಫಾರ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟೋಟಲ್ ಅಮೌಂಟು 5 lakh rupees. ಸೊ ಏನು ಇಶ್ಯೂ ಮಾಡಿದ್ರು ಅವ್ರಿಗೆ ಅಂತಂದ್ರೆ ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರು 8,000 ಶೇರ್ಸ್ ಆಫ್ ರೂಪೀಸ್ 50 ಈಚ್ 4 lakh. ಡಿಫ್ರೆನ್ಸ್ ಅಮೌಂಟನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು 1 lakh rupees. ಓಕೆ, ಸೊ ಇಲ್ಲೊಂದು ಅದ ನೋಡಿರಿ 6 lakh, ಇದೊಂದು ಕ್ರೆಡಿಟು ಇದೊಂದು ಕ್ರೆಡಿಟು. ನೆಕ್ಸ್ಟ್ ನೋಡಿರಿ ಥರ್ಡ್ ಜರ್ನಲ್ ಎಂಟ್ರಿ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಪ್ರಾಬ್ಲಮಲ್ಲಿ ದ ಕ್ಲೇಮ್ಸ್ ಆಫ್ ಕ್ರೆಡಿಟರ್ಸ್ ಟು ಬಿ ರಿಡ್ಯೂಸ್ಡ್ ಬೈ 50%. ಇಲ್ಲಿ ಕ್ಲೇಮ್ಸ್ ಎಷ್ಟು ಅದಾವೆ ನೋಡಿರಿ. ಕ್ರೆಡಿಟಾರ್ಸ್ 7 lakh ಅದಲ್ಲ, ಅದು 50% ರಿಡಕ್ಷನ್ ಮಾಡಬೇಕು. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ನೋಡಿರಿ. ಕ್ರೆಡಿಟಾರ್ಸು ಕೂಡ ಇದು ಲಯಬಿಲಿಟಿ, ಇದು ಏನು ತೋರಿಸ್ತದೆ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತದೆ. ಅದನ್ನು ರಿಡ್ಯೂಸ್ ಮಾಡ್ಬೇಕಂದ್ರೆ ಅಷ್ಟು ನೀವು ಇಲ್ಲೇ ಡೆಬಿಟ್ ಹಾಕಬೇಕಾಗ್ತದೆ. ದೇರ್ ಫೋರ್ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ಟು 3,50,000, 50% ಆಫ್ 7 lakh ಅಂದರೆ 3,50,000 ಬರ್ತದೆ. ರಿಮೈನಿಂಗ್ ಏನದಲ್ಲ ಅದನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 3,50,000. ನಾವು fourth journal entry to utilize this capital reduction account 3,50,000 plus 1 lakh plus 6 lakh. ಓಕೆ, ಸೊ ಇಲ್ಲಿ ಟೋಟಲ್ ಎಷ್ಟು ಬರ್ತದೆ ಅಂದ್ರೆ 10,50,000 ಬರ್ತದೆ. ಸೊ ಇದನ್ನು ನೀವೇನು ಮಾಡ್ಬೇಕಂತಂದ್ರೆ ಪ್ರಾಬ್ಲಮಲ್ಲಿ ಹೇಳಿರ್ತಾರೆ ಇದಕ್ಕೆ ಅದನ್ನು ಯೂಸ್ ಮಾಡ್ಬೇಕಂತ ಹೇಳಿಬಿಟ್ಟು ಲಾಸ್ಟ್ ಅದ ನೋಡಿರಿ ಇಲ್ಲಿ ಟು ರೈಟ್ ಆಫ್ ಲಾಸು, ಆಮೇಲೆ 50% ಆಫ್ ಗುಡ್ ವಿಲ್ ಎಕ್ಸೆಟ್ರಾ. ಸೊ ಅದನ್ನು ನೋಡಿ ಮಾಡೋಣ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟೋಟಲ್ ಎಷ್ಟದ 8,70,000 ಲಾಸ್ ಅದ. ಕಂಪ್ಲೀಟಾಗಿ ಅದನ್ನು ರಿಡ್ಯೂಸ್ ಮಾಡಿರಿ. ನೆಕ್ಸ್ಟ್ ಗುಡ್ ವಿಲ್ 50% ಅಂತ ಹೇಳ್ತಾರೆ 1 lakh ಕ್ರೆಡಿಟು. ಸ್ಟಾಕು 20,000, ಮಷಿನರಿ 30,000, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 10,000 ರಿಡ್ಯೂಸ್ ಮಾಡಂತ ಹೇಳ್ಯಾರ ಅವರು. ಅವರೆಷ್ಟು ಅಮೌಂಟ್ ಹೇಳಿರ್ತಾರೆ ಅಷ್ಟೇ ನಾವು ತೊಗೊಳ್ಬೇಕಾಗ್ತದೆ, ಅಷ್ಟು ಕ್ರೆಡಿಟ್ ಕೊಡ್ರಿ. ನೆಕ್ಸ್ಟು ಇಲ್ಲಿ ಡಿಫ್ರೆನ್ಸು 10,50,000 ಮೈನಸ್ ಆಲ್ ದೀಸ್. ಓಕೆ, ಮಾಡಿದ್ರಿ ಅಂತಂದ್ರೆ ಎಷ್ಟು ಡಿಫ್ರೆನ್ಸ್ ಅಮೌಂಟ್ 20,000 ಇನ್ನೂ ಉಳಿತದೆ ನಮ್ಮ ಕಡೆ. ಓಕೆ, ಸೊ ದ್ಯಾಟ್ ಅಮೌಂಟ್ ಇಸ್ ಟು ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ದೇರ್ ಫೋರ್ ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಕ್ರೆಡಿಟ್ ಹಾಕಬೇಕಾಗ್ತದೆ 20,000. ಸೊ ಇಲ್ಲಿ ಮಾಡಿದ್ದು ನೋಡಿರಿ 10,50,000 ಮೈನಸ್ 10,30,000 ಇದಿಷ್ಟು ಸೇರಿದರೆ 10,30,000 ಆಗ್ತದೆ. ಸೊ ದ್ಯಾಟ್ 20,000 ಇಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇಲ್ಲಿ ಭಾಳ ಇಂಪಾರ್ಟೆಂಟು, ಈ 20,000 ನಿಮ್ಮ ನ್ಯೂ ಬ್ಯಾಲೆನ್ಸ್ ಶೀಟ್ ಒಳಗೆ ಅಪಿಯರ್ ಆಗ್ತದೆ. ಅಂಡರ್ ದ ಏನು ನೋಟ್ 2 ಅಲ್ಲಿ ಬರ್ತದೆ. ನೀವು ಸ್ವಲ್ಪ ಇಲ್ಲಿ ಗಮನ ಹರಿಸಬೇಕಾಗ್ತದೆ. ಓಕೆ, ನರೇಷನ್ ನೋಡ್ಕೊಡ್ರಿ. ನೆಕ್ಸ್ಟು ನಾವೀಗ ಬ್ಯಾಲೆನ್ಸ್ ಶೀಟಿಗೆ ನೋಟ್ಸ್ ಹಾಕೋಣ. ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್ ಅಥರೈಸ್ಡ್ ಕ್ಯಾಪಿಟಲ್ ಆ್ಯಸ್ ಇಟ್ ಈಸ್ ನೀವು ಬರೀರಿ, ಅದು ಜಸ್ಟ್ ಕ್ಲೋಸ್ ಮಾಡಿಬಿಡ್ರಿ, ಇದು ಅದು ಮುಂದೆ ಕನ್ಸಿಡರ್ ಆಗೋದಿಲ್ಲ ಅಮೌಂಟು. ಸೊ ಇಶ್ಯೂಡ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ತೊಗೊಳ್ಬೇಕಾಗ್ತದೆ. ಅಲ್ಲಿ ನಾವು ಟೋಟಲ್ 20,000 ಹೆಂಗೆ ಆಲ್ರೆಡಿ ಇದ್ದಿದ್ದು 12,000 ಶೇರ್ಸ್ ಇದ್ದು ನೋಡಿರಿ ಇಲ್ಲಿ ನಿಮ್ಮ ಕ್ವಶನಲ್ಲಿ ನೋಟ್ ನಂಬರ್ 1 ನೋಡಿದಾಗ ಈ 12,000 ಶೇರ್ಸು 100 ಇದ್ದದ್ದನ್ನು ಈಗ ಎಷ್ಟು ಮಾಡಿದ್ರು ಅಂತಂದ್ರೆ 50 ಮಾಡಿದರು, 50 ಈಚಿಗೆ ರಿಡ್ಯೂಸ್ ಮಾಡಿದರು. ಈ 12,000 ಶೇರ್ಸು ಪ್ಲಸ್ ಡಿಬೆಂಚರ್ ಹೋಲ್ಡರ್ಸ್ ಇಶ್ಯೂ ಆಗ್ಯದ ನೋಡಿರಿ ಇಲ್ಲಿ, ಡಿಬೆಂಚರ್ ಹೋಲ್ಡರ್ಸ್ ಇಶ್ಯೂ ಆಗ್ಯದಲ್ಲ ಇಲ್ಲಿ ಇದೊಂದು ಅದ ನೋಡಿರಿ 8,050 ಇದೊಂದು ಸೇರಿದ್ರೆ ಅದು ಟೋಟಲ್ ಎಷ್ಟಾಗ್ತದೆ 20,000 ಶೇರ್ಸ್ ಆಗ್ತವೆ. ಫೇಸ್ ವ್ಯಾಲ್ಯೂ ಸೇಮ್ 50 ಈಚ್. ಸೊ 20,000 ಇಂಟು 50 ಮಾಡಿದರೆ ಇಟ್ ಕಮ್ಸ್ ಟು 10 lakhs. ಓಕೆ, ಸೊ ನೋಟ್ ನಂಬರ್ 1 ಇಸ್ ಕಂಪ್ಲೀಟ್. ಓಕೆ, ಟೋಟಲ್ ತೊಗೊಳ್ರಿ, ಕ್ಲೋಸ್ ಮಾಡಿರಿ. ನೆಕ್ಸ್ಟ್ ನೋಟ್ ನಂಬರ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಂತ ಬರ್ತದೆ. ಎಲ್ಲಂತಂದ್ರೆ ಜರ್ನಲ್ ಎಂಟ್ರಿ ಲಾಸ್ಟ್ ಮಾಡಿದ್ರೆ ನೋಡಿರಿ ಇಲ್ಲಿ 4 ಜರ್ನಲ್ ಎಂಟ್ರಿ ಒಳಗೆ 20,000 ಅದಲ್ಲ. ಸೊ ಅದನ್ನು ಇಲ್ಲಿ ನೋಟ್ ನಂಬರ್ 2 ಅಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಲ್ಲಿ ತೊಗೊಳ್ಬೇಕಾಗ್ತದೆ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ನೀವು ಏನು ಮಾಡಿದ್ರಿ ರಿಡ್ಯೂಸ್ ಮಾಡಿರಿ ಇಲ್ಲಿ ನೋಟ್ ನಂಬರ್ 4 ಅಲ್ಲಿ ಕಂಪ್ಲೀಟಾಗಿ ಅದನ್ನು ಏನು ಮಾಡಿದ್ರಿ ರಿಡ್ಯೂಸ್ ಮಾಡಿದ್ರಿ, ನಿಲ್ ಮಾಡಿದ್ರಿ ಅಮೌಂಟು. ದೇರ್ ಫೋರ್ ಇಲ್ಲೇ ಆ ಅಮೌಂಟ್ ಬರುವುದಿಲ್ಲ. ಸರ್ಪ್ಲಸ್ ಅಕೌಂಟಲ್ಲಿ ಲಾಸ್ ಆ್ಯಸ್ ಪರ್ ಪೇಡಲ್ ಅಕೌಂಟ್ ಅಂತ ಬರೆದ್ರು ಅಮೌಂಟು ನಿಲ್ ಅಂತ ಇಡಬೇಕು. ಟೋಟಲ್ 20,000 ಕ್ಲೋಸ್ ಇಟ್.
ನೋಟ್ ನಂಬರ್ 3 ಡಿಬೆಂಚರ್ಸ್ ಕ್ಲೋಸ್ ಆಗ್ಯದ. ಯಾಕಂದ್ರೆ 5 lakhs ರೂಪೀಸನ್ನು ಇದ್ದಿದ್ದನ್ನು ನೀವೇನು ಮಾಡಿದ್ರಿ, 4 lakh ರೂಪೀಸು ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರಿ, ಇನ್ನು 1 lakh ರೂಪೀಸು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರಿ. ದೇರ್ ಫೋರ್ ಡಿಬೆಂಚರ್ ಅಕೌಂಟ್ ಕಂಪ್ಲೀಟ್ ಆಗಿ ಏನಾಗ್ಯದ, ನಿಲ್ ಆಗ್ಯದ. ಅಲ್ಲಿ ಅಮೌಂಟ್ ಉಳಿದಿಲ್ಲ ಆ ಅಕೌಂಟ್ ಒಳಗೆ, ದೇರ್ ಫೋರ್ ನಿಲ್ ಅಂತ ಬರ್ಬಿಡ್ರಿ. ಓಕೆ. ನೆಕ್ಸ್ಟ್ ನೋಟ್ ನಂಬರ್ 4 ಟ್ರೇಡ್ ಪೇಯಬಲ್ಸಲ್ಲಿ ಕ್ರೆಡಿಟಾರ್ಸು 7 lakh ಅದ, 50% ಆಫ್ ಮಾಡ್ಬೇಕಂತ ಅವ್ರು ಹೇಳಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ಅದನ್ನು ಮಾಡಿದ್ರೆ ಇನ್ನೆಷ್ಟು ಉಳಿತದ, 3,50,000 ನ್ಯೂ ಬ್ಯಾಲೆನ್ಸ್ ಶೀಟ್ನಾಗ ಬರ್ತದೆ. ಇನ್ನು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರಿಲೇಟೆಡ್ ಯಾವುದೇ ರೀತಿ ಇರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅದನ್ನು ಪ್ರಾಬ್ಲಮಲ್ಲಿ ಎಷ್ಟದ ಅಷ್ಟೇ ತೊಗೊಳ್ಬೇಕು. ಇನ್ನು ಮಷಿನರಿಗೆ ಏನದ ಅಂದ್ರೆ 30,000 ರಿಡ್ಯೂಸ್ ಮಾಡಂತ ಹೇಳ್ಯಾರ ಅವರು ಪ್ರಾಬ್ಲಮಲ್ಲಿ. ದೇರ್ ಫೋರ್ 2,60,000 ಒರಿಜಿನಲ್ ವ್ಯಾಲ್ಯೂ ಮೈನಸ್ 30,000 ಇಟ್ ಕಮ್ಸ್ ಟು 2,30,000. ನೆಕ್ಸ್ಟ್ ಫರ್ನಿಚರ್ ಯು ಟೇಕ್ ಆ್ಯಸ್ ಇಟ್ ಈಸ್. ದೆನ್ ಟೋಟಲ್ ಮಾಡಿ ಕಂಪ್ಲೀಟ್ ಮಾಡಿ ಇದನ್ನೇನು ಮಾಡಿರಿ, ಕ್ಲೋಸ್ ಮಾಡಿರಿ. ನೋಟ್ ನಂಬರ್ 6 ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಗುಡ್ ವಿಲ್ ಬರ್ತದೆ. ಅದನ್ನು ಏನು ಮಾಡ್ಯಾರ, 50% ಆಫ್ ಮಾಡಂತ ಹೇಳ್ಯಾರ, ರೈಟ್ ಆಫ್ ಮಾಡಬೇಕು. ಅದರದ್ದು ಒರಿಜಿನಲ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದು 2 lakh, 50% ಮಾಡಿದರೆ ಮೈನಸ್ ಮಾಡಿದರೆ 1 lakh ಉಳಿತದೆ. ಅದು ನ್ಯೂ ಬ್ಯಾಲೆನ್ಸ್ ಶೀಟ್ನಾಗ ಬರ್ತದೆ. ನೆಕ್ಸ್ಟು ಇನ್ವೆಂಟರೀಸು ಕೂಡ 3,70,000 20,000 ಮೈನಸ್ ಮಾಡಿರಿ, ಆಫ್ ಮಾಡಂತ ಹೇಳ್ಯಾರ. ಸೊ ಅದನ್ನು ಮಾಡಿದರೆ ನಿಮ್ಗೆ 3,50,000 ಬರ್ತದೆ. ನೆಕ್ಸ್ಟ್ ಡೆಟಾರ್ಸು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 10,000 ಪ್ರೊವೈಡ್ ಮಾಡಂತ ಹೇಳ್ಯಾರ ಅವರು ಪ್ರಾಬ್ಲಮಲ್ಲಿ. ದೇರ್ ಫೋರ್ 1,80,000 ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟು ಮೈನಸ್ 10,000 ಮಾಡಿದರೆ 1,70,000 ಇಲ್ಲಿ ಬರ್ತದೆ. ಜಸ್ಟ್ ಕ್ಲೋಸ್ ಇಟ್. ನಾವು ಬ್ಯಾಲೆನ್ಸ್ ಶೀಟಲ್ಲಿ ವೆರಿ ಸಿಂಪಲ್ ಬ್ಯಾಲೆನ್ಸ್ ಶೀಟ್ ಹಾಕೋದು. ಇವೆಲ್ಲ ನೋಟ್ಸಲ್ಲಿ ಏನದಾವಲ್ಲ, ನೋಟ್ ನಂಬರ್ 1 ಇದ್ದಿದ್ದು ಶೇರ್ ಕ್ಯಾಪಿಟಲ್ 10 lakh, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 20,000. ಇಲ್ಲಿ ನೋಡಿರಿ ನೋಟ್ ನಂಬರ್ 2 ಅಲ್ಲದಲ್ಲ ಇದು. ನೋಟ್ ನಂಬರ್ 3 ಅಂತೂ ನಿಮಗೆ ಬರೋದಿಲ್ಲ, ನಿಲ್ಲದ. ಇನ್ನು ಕ್ರೆಡಿಟಾರ್ಸು 3,50,000. ಓಕೆ. ಕರೆಂಟ್ ಲಯಬಿಲಿಟಿ ಹೆಡ್ ಒಳಗೆ 3,50,000. ಸೊ ಟೋಟಲ್ ಆಫ್ ದಿಸ್ 13,70,000. ಓಕೆ. ಟೋಟಲ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸು ಇಷ್ಟು ಮಾಡಿ ಅದನ್ನು ಕ್ಲೋಸ್ ಮಾಡಿರಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಏನಂತಂದ್ರೆ ಅಸೆಟ್ಸ್. ಓಕೆ. ಸೊ ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಫಸ್ಟ್ ತೊಗೊತೀರಿ. ಈ ಫಾರ್ಮೆಟ್ ಎಲ್ಲ ನಿಮಗೆ ಗೊತ್ತದ, ಸಾಕಷ್ಟು ನಾವು ಮಾಡಿದ್ದೀವಿ. ಈ ಫಾರ್ಮೆಟ್ ಪ್ರಕಾರ ನೀವು ಬ್ಯಾಲೆನ್ಸ್ ಶೀಟ್ ಹಾಕಬೇಕು. ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸು, ಸೊ ಅಲ್ಲಿ ನೋಡಿರಿ ನೋಟ್ ನಂಬರ್ 5 ಬರ್ತದೆ. ಎಷ್ಟದ, 7,50,000. ಯು ಟೇಕ್ ದ್ಯಾಟ್ 7,50,000. ನೋಟ್ ನಂಬರ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ 6, 1 lakh ಬಂದದ. ಕರೆಂಟ್ ಅಸೆಟ್ಸ್ ಇನ್ವೆಂಟರೀಸ್ 3,50,000. ಟ್ರೇಡ್ ರಿಸೀವೇಬಲ್ 1,70,000. ಸೊ ಇವೆಲ್ಲ ಇಲ್ಲಿ ನೋಟಲ್ಲಿ ಇದಾವೆ. ಸೊ ಅಂತ ತೊಗೊಂಡು ಟೋಟಲ್ ನೀವು ಮಾಡಿದಾಗ 13,70,000 ಬರ್ತದೆ ಟೋಟಲ್ ಅಸೆಟ್ಸು. ಓಕೆ. ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟು. ಓಕೆ. ಎರಡು ವ್ಯಾಲ್ಯೂಸು, ಅಸೆಟ್ ಸೈಡು ಮತ್ತು ಲಯಬಿಲಿಟಿ ಸೈಡ್ 13,70,000. ದಿಸ್ ಈಸ್ ವಾಟ್ ಅಬೌಟ್ ಯುವರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ 15 marks ಕ್ವಶನ್ಸು. ಹೌದಾ. ಸೊ ಇಲ್ಲಿ ನಿಮ್ಗೆ 15 marks ಒಳಗೆ ಅವ್ರು ನಿಮ್ಗೇನು ಕೇಳ್ತಾರೆ, ಜರ್ನಲ್ ಎಂಟ್ರಿ ಕೇಳ್ತಾರೆ ಪ್ಲಸ್ ಬ್ಯಾಲೆನ್ಸ್ ಶೀಟು. ಬ್ಯಾಲೆನ್ಸ್ ಶೀಟ್ ಹಾಕೋಕ್ಕಿಂತ ಪೂರ್ವದಲ್ಲಿ ನೋಟ್ಸ್ ಹಾಕಬೇಕು, ಆನಂತರ ಬ್ಯಾಲೆನ್ಸ್ ಶೀಟ್ ಹಾಕಬೇಕು. ದಿಸ್ ಈಸ್ ವಾಟ್ ದ 15 marks ಕ್ವಶನ್ ಆನ್ಸರ್. ಸೊ ಈ ಕ್ವಶನನ್ನು 2019 ನಿಮ್ಮ ಕಾರ್ಪೊರೇಟ್ ಅಕೌಂಟಿಂಗ್ 2 ಅಲ್ಲಿ ಕೇಳಿದ್ದಾರೆ. ಸೊ ಇದನ್ನು ನೋಡಿರಿ. ವಿತ್ ದಿಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ದಿಸ್ ಕ್ಲಾಸ್. ಓಕೆ. ಥ್ಯಾಂಕ್ ಯು.